ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮೋಸ್ಟ್ಲಿ ಒಂದು ದಿನಕ್ಕೂ ಮುಗಿಯಲ್ಲ ಅಂತ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಹೇಳಿ ಮೋಸ ಮಾಡಿಬಿಟ್ಟಿದೆ ಅಂತ ಒಂದು ಇಡೀ ಗ್ಯಾಂಗ್ ಅಂತ. ಸರ್ ಏನೋ ಹೇಳ್ತಾ ಇದ್ರಿ, ಹೇಳಿ ಸರ್, ಕಂಟಿನ್ಯೂ ಮಾಡಿ. ಸೊ ಈಗ ಅದೊಂದಾಯಿತು, ನಮಗೆ ಮೇಲ್ ಐ ಡಿಯಿಂದ ಒಂದು ಗೊತ್ತಾಯಿತು ಹೌ ದೇ ಆರ್ ಡನ್ ಅಂತ. ಅದಾದಮೇಲೆ ಮೇಲ್ ಐ ಡಿ ಹುಡುಕೋದ್ಮೇಲೆ ಸರ್ ನಿಮಗೆ ಇದು ಬಂದೇ ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ ಇಟ್ ವಿಲ್ ಡನ್ ಅಂತ. ಅದು ಗ್ರೀನ್ ಶೀಟ್ ಸೈನ್ ಮಾಡಿಸಿದ್ರು. ಇದಾದಮೇಲೆ ಜಿ ಎಸ್ ಟಿ ಇದು ಆಗಲಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಬೇಡಿ ಕಿರಣ್ ಸರ್, ನಮಗೆ ಜಿ ಎಸ್ ಟಿಯಲ್ಲಿ ಕೊಡಿಸ್ತೀವಿ, ಇಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ ಕೊಡಿಸ್ತೀವಿ, ನಿಮ್ಗೆ ಯಾವ ಏರಿಯಾ ಬೇಕು ಹೇಳಿ ಹಂಗೆ ಮಾಡ್ತೀವಿ ಅಂತಂದು. ನಾನು ಹೇಳಿದೆ ಮೇಡಮ್ ಇದೇ ನೀವು ಒದ್ದಾಡ್ತಾ ಇದ್ದೀರಾ, ಇದು ಅಲ್ಲಿಗೆ ಹೆಂಗೆ ಹೋಗೋಕ್ಕಾಗತ್ತೆ ಅಂತ ಕೇಳಿದೆ. ಸೊ ಇಲ್ಲ ಆಗತ್ತೆ ನಾವೇನೋ ಮಾಡ್ತೀವಿ, ನಮ್ಮ ಹತ್ರ ವಿ ಹ್ಯಾವ್ ಡನ್ ಸಮಥಿಂಗ್. ಇದು ನಮ್ಮದು ಗೌರ್ಮೆಂಟ್ ಚೇಂಜ್ ಆಗಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಯಾವಾಗಲೂ ಆಗ್ಬಿಡ್ತಿತ್ತು, ನಿಮ್ಮ ಕೆಲಸ ಮುಗಿದೋಗ್ಬಿಡ್ತಿತ್ತು ಇಷ್ಟೊತ್ತಿಗೆ. ಗೌರ್ಮೆಂಟ್ ಚೇಂಜ್ ಆಗಿರೋದಕ್ಕೆ ಇದು ಇಶ್ಯೂ ಆಗೋಗಿದೆ. ಆ್ಯಂಡ್ ಯಾರು ಆ ಟೈಮಲ್ಲಿ ಯಾರು ಮ್ಯಾಜಿಸ್ಟ್ರೇಟ್ ಇರ್ತಾರೋ ಅವರು ಚೇಂಜ್ ಆಗಿಬಿಟ್ಟಿದ್ದಾರೆ, ಅವರಿಲ್ಲ, ಸೈನ್ ಮಾಡೋಕ್ಕಾಗಲ್ಲ ಈಗ. ಹಾಗೆ ಐ ಮೀನ್ ಅವ್ರಿಗೆ ಹೆಂಗೆ ಬೇಕು. ಒಂದು ಸೆಕೆಂಡ್ ಸರ್, ವಾಪಸ್ ಮಾತಾಡ್ಸ್ತೀನಿ ನಿಮ್ಮನ್ನ. ಸಿದ್ಲಿಂಗಯ್ಯ ಹಿರೇಮಠ, ಮೋಸ್ಟ್ಲಿ ನಿಮ್ಗೆ ಗೊತ್ತಿರಬಹುದು, ಅವ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ಲಿಂಗಯ್ಯ ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಏನ್ ಸರ್ ಇಷ್ಟೊಂದೆಲ್ಲ ಆರೋಪ, ದುಡ್ಡು ಇಸ್ಕೊಂಡು ಜಾಬು ಇಲ್ಲ ದುಡ್ಡು ಇಲ್ಲ ಅಂತ ಪಾಪ ಗೋಗರ್ದು ಅಳ್ತಾ ಇದ್ದಾರೆ ಸರ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು, ಏನ್ ಹೇಳ್ತೀರಿ? ಇಲ್ಲ ಮೇಡಮ್, ನಾವು ಇದ್ರಾಗ ನಾವೇ ಕೊಟ್ಟು ಕಳ್ಕೊಂಡ್ವಿ ಮೇಡಮ್. ನಾವು ಅವರು ಏನೋ ಭರವಸೆ ಕೊಟ್ಟರು ಮೇಡಮ್, ನಮ್ಮ ಹುಡುಗರಿಗೆ ಒಳ್ಳೆಯದಾಗಲಿ. ಸಹಕಾರ ನಗರದಾಗ ಜೈಸನ್ ಅಂಡ್ ಲೆವಿನಾ ಟೀಮ್ ಒಳ್ಳೇದ್ ಮಾಡ್ತೀವಂತ ಅವರು ಏನೋ ನಿಮ್ಮ ಹುಡುಗರಿಗೆ ಒಳ್ಳೇದ್ ಮಾಡ್ತೀವಿ, ಆ ಹುಡುಗರಿಗೆ ಒಳ್ಳೇದಾಗಿತ್ತು ನಾವು ಕೈಲಿ ಕೊಟ್ಟಿವಿ ಮೇಡಮ್. ಹುಡುಗರು ಕೊಟ್ಟು ದುಡ್ಡು ಜೊತೆಗೆ ನಾವು ಸೇರ್ಸಿ ಅವ್ರಿಗೆ ದುಡ್ಡು ಕೊಟ್ಟಿವಿ. ನಮ್ಗೆಲ್ಲ ಮೋಸ ಮಾಡಿ ಇದನ್ನ ಮಾಡ್ಬಿಟ್ರು ಮೇಡಮ್ ಅವರು. ಅಂದ್ರೆ ನಿಮ್ಗೂ ಏನ್ ಗೊತ್ತಿಲ್ಲ ಇದು ಮೋಸ ಮಾಡ್ತಿದ್ರಿ ಇವ್ರು ಅಂತ ಹೇಳಿ? ಮೋಸ ಮಾಡಕ್ಕೆ ಬಂದೈತಿ ಈ ಗ್ಯಾಂಗ್, ನಿಮ್ಗೆ ಗೊತ್ತಿಲ್ಲೇನ? ಬ್ರ್ಯಾಂಡ್ ಆಗಿ ನಂಬಿಸ್ಬಿಟ್ರು ಮೇಡಮ್, ಇಲ್ಲ ಒಳ್ಳೇದಾಗತ್ತ ನಮ್ಗೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತ ಹೇಳಿ. ಅಲ್ರಿ ಸರ್, ನಿಮ್ಮೆಲ್ಲ ಹೇಳ್ತಾರಲ್ರಿ, ನೀವೇ ಬಂದು ನೀವೇ ಅಪ್ರೋಚ್ ಮಾಡಿದ್ರಿ, ನೀವೇ ಮಾಸ್ಟರ್ ಮೈಂಡ್ ಅಂತ ಹೇಳಕತ್ತಾರ ಇಲ್ಲಿದ್ದವ್ರು. ಇಲ್ಲ, ಸುಳ್ಳು ಹೇಳ್ತಾರ ಮೇಡಮ್, ಸುಳ್ಳು. ನಾವ್ ಯಾಕಂದ್ರೆ ನೀವೇ ಮಾಸ್ಟರ್ ಮೈಂಡ್. ನಾನು ಅಬ್ದುಲ್ ರಜಾಕ್ ಮಾತಾಡ್ತಾ ಇದ್ದೀನಿ, ಸಿದ್ಲಿಂಗ ಹಿರೇಮಠ ಅವರೇ. ಇಲ್ಲ ಅದೇ ಗೊತ್ತಾಯ್ತು ಸರ್, ನಾವು ಹೇಳಿದ್ರಲ್ಲ. ನೀವೇ ಮಾಡಿದ್ದು, ನೀವೇ ಅಲ್ವಾ ದುಡ್ಡು ತಗೊಂಡಿದ್ದು? ಕೇಳಿ ಸರ್, ಪ್ರಶ್ನೆ ಇದ್ರೆ ಕೇಳಿ. ದುಡ್ಡು ತಗೊಂಡಿದ್ದು ನೀವೇ ಅಲ್ವಾ? ಸಹಕಾರ ನಗರ ಆಫೀಸಿಗೆ ಕರ್ಕೊಂಡು ಮತ್ತೆ ಇಲ್ಲಿ ಲಾಡ್ಜಿಗೆ ಕರ್ಕೊಂಡ್ಬಂದು ಕೆಲಸ ಆಗುತ್ತೆ ಅಂತ ಹೇಳಿದ್ ನೀವೇ ಅಲ್ವಾ? ನೀವೇ ಅಲ್ವಾ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡು ಹೇಳದಲ್ಲಿ ನಾ ಹೇಳದ್ರ ಪೂರ ಕೇಳ್ರಿ ಸರ್. ಹಾ ಹೇಳಿ. ಅವ್ರು ಕೊಡ್ತೀವಂತ ಹೇಳದಲ್ಲಿ ಅವ್ರಿಗೆ ಪ್ರಾಮಾಣಿಕವಾಗಿ ಹೋಗಿ ದುಡ್ಡು ಮುಟ್ಸಿದ್ವಿ. ಅವ್ರು ಏನ್ ಮೋಸ ಮಾಡಿದ್ರು, ಏನ್ ಮಾಡ್ಬೇಕು ನಾವು? ನಮ್ಗೇನ್ ಗೊತ್ತು ನೀವು ಕೊಟ್ಟಿದ್ದೀರಾ ಅಂತ? ಮೋಸ ಮಾಡ್ತಾರೆ ಅಂದ್ರೆ ನಾವೇನ್ ಮಾಡ್ಬೇಕು ಸರ್? ಇವಾಗ ನೀವು ಎದುರುಗಡೆ ಅವಳ ಎದುರುಗಡೆ ನನ್ಗೆ ಅವಾಜ್ ಆಗ್ತಾ ಇದ್ರಿ, ಲವಿನ ಎದುರುಗಡೆ ನನಗೆ ಅವಾಜ್ ಆಗ್ತಾ ಇದ್ರಿ, ಏ ಇವ್ಳದೇನ್ ಬಿಡಿ ಮೇಡಮ್, ನನಗೆ ಇನ್ನ ಕ್ಯಾಂಡಿಡೇಟ್ಗಳಿದ್ದಾರೆ, ಇವನ್ನ ಹೊರಗಡೆ ಕಳಿಸ್ಬಿಡಿ ಅಂತೇಳಿ ದಬ್ಬಾಳಿಕೆ ಮಾಡೋರು ನೀವೇ ತಾನೇ ಅವತ್ತು? ಇಲ್ಲ ಅಬ್ದುಲ್ ರಜಾಕ್ ನಾನಲ್ಲ, ಅದನ್ನೆಲ್ಲ ಸಿಸಿಬಿ ಒಳಗ ಕಂಪ್ಲೇಂಟ್ ಮಾಡಿದ್ವಿ. ಸಿದ್ಲಿಂಗಯ್ಯ ಸರ್, ಹಂಗಾದ್ರೆ ನಿಮ್ದೇನ್ ಪಾಲೇ ಇಲ್ವಾ ಇದ್ರಲ್ಲಿ? ಪಾಲೂ ಇಲ್ಲ, ಪಾತ್ರನೂ ಇಲ್ವಾ? ಪಾಲಿಲ್ದೆ ನೀವು ನನಗೆ ದುಡ್ಡು ಕೊಟ್ಟಿದ್ರೆ, ₹1 ಕೊಟ್ಟಿಲ್ಲ ದುಡ್ಡು ಈ ಮನುಷ್ಯ. ಅಲ್ಲ ಸರ್, ಅವ್ರಿಗೆ ಬೇರೆಯವ್ರಿಗೆ ಕೊಡ್ತಾನೆ ದುಡ್ಡು, ನನಗೆ ಕೊಟ್ಟಿಲ್ಲ. ಯಾರಾದ್ರೂ ಸಿದ್ಲಿಂಗಯ್ಯ ಸರ್ ಹತ್ರ ದುಡ್ಡು ಕೊಟ್ಟವ್ರು ಇದ್ದೀರಾ? ಅವ್ರ ಕೈಯಲ್ಲೇ ದುಡ್ಡು ಕೊಟ್ಟಿದ್ದೀರಾ? ಅವ್ರ ಕೈಯಲ್ಲೇ ದುಡ್ಡು ಕೊಟ್ಟಿದ್ದೀನಿ. ಸಿದ್ಲಿಂಗಯ್ಯ ಸರ್ ಸಿದ್ಲಿಂಗ ಹಿರೇಮಠ ಕೈಯಲ್ಲಿ ದುಡ್ಡು ಕೊಟ್ಟಿದ್ದೀನಿ. ಓಕೆ ಸರ್, ನಿಮ್ಮ ಹತ್ರನೇ ದುಡ್ಡು ಕೊಟ್ಟಿದ್ದಾರೆ, ನಿಮ್ಮನ್ನ ನಂಬಿ ದುಡ್ಡು ಕೊಟ್ಟಿದೀವಿ ಅಂತಿದ್ದಾರೆ. ಪಾಪ ದುಡ್ಡು ಇಲ್ಲ, ಜಾಬ್ ಇಲ್ಲ ಸರ್, ಹೆಂಗ್ ನ್ಯಾಯ ಕೊಡಿಸ್ತೀರಿ ಅವರಿಗೆ? ಮೇಡಮ್ ಪೂರ್ತಿ ನಾ ಹೇಳೋದ್ ಕೇಳ್ರಿ ಮೇಡಮ್. ಹೇಳ್ರಿ ಸರ್, ಹೇಳ್ರಿ. ನೋಡಿ ಇಂಥವ್ರನ್ನ ಹೊರಗಡೆ ಬಿಟ್ಟವ್ರೆ. ಒಂದ್ ಸೆಕೆಂಡ್ ಸಿದ್ಲಿಂಗಯ್ಯ ಸರ್, ಕರೆಕ್ಟಾಗಿ ಮಾತಾಡ್ರಿ, ಸ್ವಲ್ಪ ಜೋರ ಮಾತಾಡ್ರಿ. ಅವರು ವಾಯ್ಸ್ ಬ್ರೇಕ್ ಆಗ್ತಿದೆ ಅಲ್ಲ ಸಿದ್ಲಿಂಗಯ್ಯ ಸರ್ ನಿಮ್ದು? ನಮ್ಗೆ ಯಾರಿಗೂ ಕಲ್ಪನಾ ಇದ್ದಿಲ್ಲ. ಏನೋ ಹುಡುಗರಿಗೆ ಒಳ್ಳೇದಾಗತ್ತಂತ ನಾವು ಈಗ ನಮ್ ಕೈಲಿ ಹಾಕಿ ಒಂದು ಒಳ್ಳೇದಾಗತ್ತಲ್ಲ ಏನೋ ಮಾಡ್ತಾರಂತ ಈ ಬ್ರೈಂಡ್ ಆಗಿ ನಂಬಿ ನಾವು ಉತ್ತರ ಕರ್ನಾಟಕದ ಮಂದಿ ಮೇಡಮ್, ನಮಗ್ ಮೋಸ ಮಾಡೋದು ಇದು ಗೊತ್ತಲ್ಲ ನಮಗ. ಸುಳ್ಳು. ಇವ್ರು ಏನ್ ಮಾಡ್ತಾರ, ಮಾಡಿಕೊಡ್ತೀವಿ ನಮ್ಗೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತ ಹೇಳಿ ಅವ್ರಿಗೆಲ್ಲ ವೆರಿಫಿಕೇಶನ್ ಕರ್ಕೊಂಡು ಹೋಗಿ ಇವ್ರು ವೆರಿಫಿಕೇಶನ್ ಮಾಡಿಸಿ ಎಲ್ಲ ಮಾಡಿದ್ರು. ಅಲ್ಲಿ ಕೋರ್ಟ್ನಾಗ ವೆರಿಫಿಕೇಶನ್ ಮಾಡಿಸ್ಯಾರ ಮೇಡಮ್. ನಾನು ಹೋಗಿಲ್ಲ. ನೀವು ಜನಗಳನ್ನ ಕರ್ಕೊಂಬಂದು ಹೊರಗಡೆ ಆಫೀಸ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಅವ್ರ ಜೊತೆಲಿ? ನೀವೇ ತಾನೇ ಜನಗಳೆಲ್ಲ ಹೊರಗಡೆ ಕರ್ಕೊಂಬರೋದು, ಬಿಡೋದು, ಅವ್ರಿಗೆ ತಗೊಂಡು ಕೊಡೋದು ಎಲ್ಲ ಮಾಡ್ತಿದ್ದಾರಾ? ನೀವೇ ತಾನೇ ಮಾಡ್ತಿದ್ದು? ಇಲ್ಲ, ನೀವು ಸುಳ್ಳು ಹೇಳ್ಬೇಡ್ರಿ. ನೀವು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನೀವು ಇದೀರಾ ಆಫೀಸಲ್ಲಿ ಕೆಲಸ ಮಾಡೋರ ತರ. ಮೇಡಮ್ ದುಡ್ಡು ಹಾಕಿಸ್ಕೊಂಡ್ರಿ, ನನ್ನ ಹತ್ರ ದುಡ್ಡು ಹೆಂಗ್ ಇಸ್ಕೊಂಡ್ರಿ ನೀವು? ಸರ್ ಅವ್ರು ಕೇಳಿದ್ರು ಕೊಡಕ್ ಇಸ್ಕೊಂಡಿವ್ರಿ. ನಾ ಹೇಳಿದ್ದೆ ನಾನು
ನೀವೇ ಮಾಸ್ಟರ್ ಮೈಂಡ್ ಅಲ್ವಾ, ನಾನೇ ಕೆಲಸ ಕೊಡ್ತೀನಿ ಅಂತ ಅಲ್ಲ ಹೇಳ್ಬಿಟ್ಟು ಎಲ್ಲ ಸಿದ್ಲಿಂಗಯ್ಯ ಸರ್, ಮಾಡ್ಬಿಟ್ಟು ಈಗ ನೀವೇ ಕೂತ್ಕೊಂಡು ನೀವೇ ಎಲ್ಲ ಮೀಟಿಂಗ್ ಫಿಕ್ಸ್ ಮಾಡಿದಿರಿ, ದುಡ್ಡು ಇಸ್ಕೊಂಡಿದ್ದೀರಿ, ಕೆಲಸ ಕೊಡಿಸ್ತೀನಿ ಅಂತ ಆಶ್ವಾಸನೆ ಇಲ್ಲ. ಕೊಟ್ಟಿದ್ದೀರಿ. ಈಗ ಇದ್ರಲ್ಲಿ ನನ್ನ ಪಾತ್ರನೇ ಇಲ್ಲ ಅಂದ್ರೆ ಹೆಂಗೆ ಸರ್? ಹೆಂಗ್ ನಂಬೋದು ನಿಮ್ಮನ್ನ? ಅಲ್ಲ ಮೇಡಮ್, ಈಗ ಏನಾಗುತ್ತೆ ಹೇಳ್ತೀನಿ, ನಾ ಹೇಳ್ತೀನಿ ಪೂರಾ. ನಂದು ಒಂದ್ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡ್ರಿ. ನಿಮ್ಗೇನು ಲಾಭ ಇಲ್ದೆ ನೀವ್ ಯಾಕೆ ಓಡಾಡಿದ್ರಿ ಅಂತ, ನೀವ್ ಯಾಕೆ ಇವ್ರನ್ನ ಸಂಪರ್ಕ ಮಾಡಿದ್ರಿ ಅಂತ, ಇವ್ರ ಹತ್ರ ಯಾಕೆ ದುಡ್ಡು ಇಸ್ಕೊಂಡ್ರಿ ಅಂತ? ನಿಮ್ಗೇನು ಲಾಭ ಇಲ್ವಾ? ₹1 ಲಾಭ ಇಲ್ವಾ ನಿಮ್ಗೆ ಇದ್ರಲ್ಲಿ? ಲಾಭ ₹1 ಅಲ್ಲ, ಕಳ್ಕೊಂಡಿವಿ ನಾವು, ಆಸ್ತಿ ಕಳ್ಕೊಂಡಿವಿ, ಮರ್ಯಾದೆ ಕಳ್ಕೊಂಡಿವಿ. ಎಷ್ಟ್ ಕಳ್ಕೊಂಡ್ರಿ ಒಂದ್ ಸರ್? ರೂಪಾಯಿನೂ ಲಾಭ ಇಲ್ಲ ಯಾಕೆ ಕಳ್ಕೊಂಡ್ರಿ ಸರ್ ನೀವು? ಕಳ್ಕೊಂಡಿರೋ ನಾವು ನಾವು ನಮ್ಮ ಹುಡುಗರಿಗೆ ಆಗತ್ತಂತ ಮತ್ತೇನಿಲ್ಲ. ಏನ್ ಯಾವ ಹುಡುಗರಿಲ್ಲ, ಎಲ್ಲ ದುಡ್ಡು ನಿಮ್ಮ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡ್ರೆ ನಾವು ಅನುಭವಿಸ್ತಾ ಇದೀವಿ ದುಡ್ಡು ಇವಾಗ. ಹೋದ ತಕ್ಷಣ XUV 700 ಗಾಡಿ ತಗೊಂತಾರೆ ಇವರು.